Hello guys, welcome back to our YouTube channel. So we are already discussed about 3D, how to make a 3D in SolidWorks software. ನಾವು ಆಲ್ರೆಡಿ ಡಿಸ್ಕಷನ್ ಮಾಡೇವಿ 3D ಯಾವ ಥರ ಮಾಡೋದು ಸಾಲಿಡ್ವರ್ಕ್ಸ್ನೊಳಗೆ ಅಂತಂದು. ಅದ್ರ ಬಗ್ಗೆ ನಾವು ಪಾರ್ಟ್ 2 ವಿಡಿಯೋನು ಹಾಕಿ ಅಪ್ಲೋಡ್ ಮಾಡೇವಿ ಯೂಟ್ಯೂಬ್ನೊಳಗೆ ಕೋರ್ಸ್. ಈಗ ನಾವು ಮಾತಾಡೋದು ಏನಪ್ಪ ಅಂತಂದ್ರೆ ವಿಡಿಯೋದೊಳಗೆ ಆ 3D ಮಾಡಿದ್ದು 2D ಡ್ರಾಫ್ಟಿಂಗ್ ಯಾವ ಥರ ಮಾಡೋದು ಅಂತಂದು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಪಾಯಿಂಟ್ ಟು ಪಾಯಿಂಟ್ ಯಾವ ಥರ ಡೈಮೆನ್ಷನ್ ಕೊಡ್ಬೇಕು, ಇಂಡಸ್ಟ್ರಿಯಲ್ ಒಳಗೆ ಯಾವ ಥರ ಡೈಮೆನ್ಷನ್ ಕೊಡ್ತಾರ ಅಂತಂದು ನಾ ಹೇಳ್ಕೊಡ್ತೀನಿ ಈ ಸಲ. ಅದನ್ನು ನೀವು ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ನಮ್ಮ ಚಾನಲ್ನ ಹೊಸಬರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿರಿ. ಬರೀ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋನು. ಈ ಥರ ಎಂಟ್ರೆನ್ಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಹೋಮ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿಕೊಡ್ರಿ. ಯಾಕಪ್ಪ ಅಂದ್ರೆ ನಂದು ಆಲ್ರೆಡಿ ಈಗ ಮೇನ್ ಐತಿಲ್ಲೇ ರೀಸೆಂಟ್ನೊಳಗೆ, ಅದ್ರ ಸಲುವಾಗಿ ಈ ಪ್ಲೇಟ್ 3D ಮಾಡಿದ್ದು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ಕೂಡೇನ ಎಂಟ್ರೆನ್ಸ್ ಓಪನ್ ಆಕತ್ತಿ. ನಾವು 3D ಮಾಡಿದ್ದು ಈ ಥರ ಓಪನ್ ಆಯಿತು. ಈ ಪ್ಲೇಟ್ ನನಗೆ ಮ್ಯಾನುಫ್ಯಾಕ್ಚರ್ ಮಾಡೋ ಸಲುವಾಗಿ ಡ್ರಾಫ್ಟಿಂಗ್ ಕೊಡ್ಬೇಕು. ಡ್ರಾಫ್ಟಿಂಗ್ ಮಾಡೋದು ಅಂದ್ರೆ ಯಾವ ಥರ ಅನ್ವಾಂಟೆಡ್ ಎಲ್ಲ A to Z ಡೈಮೆನ್ಷನ್ ಕೊಡೋ ಜರೂರತ್ತಿರೋಂಗಿಲ್ಲ. ಇಂಡಸ್ಟ್ರಿಯಲ್ ಒಳಗೆ ಯಾವ್ದು ಮೇನ್ ಡೈಮೆನ್ಷನ್ನು ಅದನ್ನು ಮಾತ್ರ ಕೊಡ್ಬೇಕು. ಅದು ಯಾವ ಥರ ಕೊಡ್ಬೇಕಂತಂದು ಈ ವಿಡಿಯೋದಾಗ ನಿಮ್ಗೆ ಫುಲ್ ಗೈಡ್ಲೈನ್ಸ್ ಕೊಡ್ತೀನಿ. ಫ್ರೀ ಕೋರ್ಸ್. ಯಾರೆಲ್ಲ ಹೊಸಬ್ರದಿರಿ ಬೇಗ ಜಾಯಿನ್ ಆಗ್ರಿ. ಇದು ಎಸ್ಪೆಷಲಿ ಡಿಪ್ಲೊಮಾ ಹೋಲ್ಡರ್ಸಿಗೆ ಜಾಬ್ ಬೇಕು ಅಂತಂತಿರ್ತೀರಿ. ಅದು ಮೆಕ್ಯಾನಿಕಲ್ ಫೀಲ್ಡ್ನೊಳಗೆ ನಮಗೆ ಡಿಸೈನಿಂಗ್ನೊಳಗೆ ಹೋಗ್ಬೇಕು ಅದ್ರೊಳಗೆ ಕೆಲಸ ಮಾಡೋಕೆ ನಾ ಅಂತಂದು ವೇಟ್ ಮಾಡ್ತಿರ್ತೀರಿ ಮನ್ಯಾಗ ಕುಂತ್ಕೊಂಡು. ಅದರ ಸಲುವಾಗಿ ನಾನು ನಿಮಗೆ ಫ್ರೀ ಗೈಡ್ಲೈನ್ ಟೀಚ್ ಕೊಡ್ತೀನಿ, ಯಾವ ಥರ ಯೂಸ್ ಮಾಡ್ಬೇಕು ಸಾಫ್ಟ್ವೇರ್ ಅಂತಂದು. ಇದನ್ನು ಕಲಿತ್ರೆ ಅಂದ್ರೆ ನಿಮ್ಗೆ ಡಿಸೈನ್ ಇಂಜಿನಿಯರ್ ಆಪರ್ಚುನಿಟಿ ಸಿಗ್ತಾವೆ, ಜೂನಿಯರ್ ಡಿಸೈನ್ ಇಂಜಿನಿಯರ್ ಅಂತಂದು. ಏನಿಲ್ಲ, ಈ ಥರ ಎಂಟ್ರೆನ್ಸ್ ಓಪನ್ ಆಗುತ್ತೆ. ಬರ್ರಿ ಇಲ್ಲಿ ಫೈಲ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಮೇಕ್ ಡ್ರಾಯಿಂಗ್ ಫ್ರಮ್ ಪಾರ್ಟ್ ಅಂತೈತಿ. ಇದು ಪಾರ್ಟ್ ನಮ್ಮದು, ಇದರದ್ದು ಡ್ರಾಯಿಂಗ್ ಮಾಡಬೇಕು. ಅದ್ರ ಸಲುವಾಗಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ನಮಗೆ ಎಂಟ್ರೆನ್ಸ್ ಓಪನ್ ಆಗುತ್ತೆ. A1 ಬೇಕಾ, A0 ಬೇಕಾ, A3 ಬೇಕಾ, A2 ಬೇಕಾ, A4 ಬೇಕಾ ಅಂತ ಶೀಟ್ ಕೇಳ್ತೈತಿ. ಶೀಟ್ ಯಾವ ಥರ ಅಂದ್ರೆ ನಮಗೆ A4 ಪ್ರಿಂಟ್ ಆಕೈತಲ್ಲ ಆ ಥರ. ಈಗ ನಾವು ಇಲ್ಲಿ ಬಂದುಬಿಟ್ಟು ಯಾವ ಥರ ಬೇಕು ಶೀಟ್ ಅಂತಂದು ಚೂಸ್ ಮಾಡ್ಕೋಬೇಕು. ಇಲ್ಲೇ ಆಲ್ರೆಡಿ ಸ್ಟ್ಯಾಂಡರ್ಡ್ ಇರ್ತೈತಿ A1, A2, A3, A4 ಅಂತಂದು. ಅದರೊಳಗೆ ನಿಮಗೆ ಯಾವ್ದು ಬೇಕು ಅಂತಂದು ಚೂಸ್ ಮಾಡ್ಕೋಬೇಕು. ನಾನು ಅದ್ರ ಸಲ ಈಗ ಯಾವುದೂ ಬೇಡ, ಕಸ್ಟಮ್ ಅಂತಂದು ಶೀಟ್ ಚೂಸ್ ಮಾಡೀನಿ. ಓಕೆ ಅಂತ ಹೊಡಿತೀನಿ. ಕಸ್ಟಮ್ ಶೀಟ್ ಅಂದ್ರೆ ನಿಮಗೆ ಯಾವ ಥರ ಅಡ್ಜಸ್ಟ್ ಬೇಕೋ ಆ ಥರ ಕಂಪ್ನಿ ಒಳಗೆ ಇರ್ತೈತಿ. ಈಗ ನಾ ಏನು ಮಾಡ್ತೀನಿ, ಇಲ್ಲೇನೈತಲ್ಲ ಸೈಡ್ ಬರ್ತದೆ ನೋಡು, ಟಾಪ್ ವ್ಯೂ ಅಂತೈತಿ, ಫ್ರಂಟ್ ವ್ಯೂ ಅಂತೈತಿ, ರೈಟ್ ವ್ಯೂ ಅಂತೈತಿ, ಬ್ಯಾಕ್ ವ್ಯೂ ಅಂತೈತಿ, ಲೆಫ್ಟ್ ವ್ಯೂ, ಬಾಟಮ್ ವ್ಯೂ, ಆಮೇಲೆ ಐಸೋಮೆಟ್ರಿಕ್ ವ್ಯೂ ಅಂತೈತಿ. ನನಗೆ ಈ ಬೇಕಾಗಿದ್ದು ಟಾಪ್ ವ್ಯೂ ತೊಗೊಂಡು ನಾನು ಇಲ್ಲೇ ಡ್ರ್ಯಾಗ್ ಮಾಡ್ತೇನೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿನ ತೊಗೊಂಬಂದಿಟ್ಟೆ. ಈಗೇನು ಮಾಡ್ಬೇಕು, ಇದು ಟಾಪ್ ವ್ಯೂ ಆಯಿತು. ನಮ್ಗೆ ಫ್ರಂಟ್ ವ್ಯೂ ಬೇಕು. ಫ್ರಂಟ್ ವ್ಯೂ ಬೇಕಂದ್ರೆ ಏನು ಮಾಡ್ಬೇಕು, ಹಂಗೆ ಕೆಳಗೆ ಸ್ಕ್ರೋಲ್ ಮಾಡ್ಬೇಕು. ಸ್ಕ್ರೋಲ್ ಮಾಡಿ ಇಲ್ಲಿ ಬಂದುಬಿಟ್ಟು ತಂದಿಡ್ಬೇಕು. ಇಲ್ಲಿ ತೊಗೊಂಬಂದಿಟ್ರಿ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಮುಗೀತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕೀಗ. ಇಮೇಜ್ ಮೇಲೆ ಫ್ರಂಟ್ ವ್ಯೂ ಮೇಲೆ ಇಲ್ಲಿ ಸೈಡ್ ಬರ್ಬೇಕು, ಲೆಫ್ಟ್ ಸೈಡ್. ಇಲ್ಲಿ ಹಿಂಗೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ 5 ಆಪ್ಷನ್ ಕಾಣ್ತಾವೆ ನಿಮಗೆ. ಈ 5 ಆಪ್ಷನ್ ಒಳಗೆ ನಾನು ಶೇಡೆಡ್ ವಿತ್ ಎಡ್ಸ್ ಅಂತ ಕ್ಲಿಕ್ ಮಾಡಿದ್ರೆ 3D ಇಮೇಜ್ ಕಾಣುತ್ತೆ ನಿಮಗೆ. ಅದು ಬ್ಯಾಡ್ ನಮಗೆ. ನೆಕ್ಸ್ಟ್ ಅದ್ರ ಬಾಜು ಇರೋದು ಹಿಡನ್ ಲೈನ್ಸ್ ರಿಮೂವಲ್ ಅಂತ ಇರುತ್ತೆ. ಇದು ಬ್ಯಾಡ್ ನಮಗೆ. ಯಾಕಂದರೆ ಹಿಡನ್ ಲೈನ್ ಯಾವ ಥರ ಐತಿ ಪ್ರೊಫೈಲ್ ಒಳಗಂತ ಗೊತ್ತಾಗೋದಿಲ್ಲ ನಮಗೆ, ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ಅದ್ರ ಸಲುವಾಗಿ ಹಿಡನ್ ಲೈನ್ಸ್ ವಿಸಿಬಲ್ ಅಂತೈತಿ ನೋಡಿ, ಅದನ್ನು ಆನ್ ಮಾಡ್ಕೊರಿ. ಎರಡನೇ ಆಪ್ಷನ್. ಯಾಕಂದ್ರೆ ಇಲ್ಲಿ ಕಾಣುತ್ತೆ ನೋಡ್ರಿ ನಮ್ಗೆ, ಇದು 3D ಟಾಪ್ ವ್ಯೂ. ಆಮೇಲೆ ಈ ಸ್ಲಾಟು ಪೂರ್ತಿ ಥ್ರೂ ಐತೆ ಇಲ್ಲ ಬ್ಲೈಂಡ್ ಐತೆ ಅಂತ ನಿಮಗೆ ಗೊತ್ತಾಗಲ್ಲ. ಅದ್ರ ಸಲುವಾಗಿ ಇಲ್ಲಿ ಹಿಡನ್ ಲೈನ್ಸ್ನೊಳಗೆ ಆನ್ ಮಾಡ್ಕೊಂಡ್ರಂದ್ರೆ ಇಲ್ಲಿ ಮಟ್ಟ ಡೆಪ್ತ್ ಐತೆ ನಮ್ಮದು. ಈ ಕಡೆ ಥ್ರೂ ಇಲ್ಲ, ಖಾಲಿ ಐತಿ. ಅದು ಹೆಂಗೆ ಗೊತ್ತಾಗುತ್ತೆ, ಹಿಡನ್ ಲೈನ್ಸ್ ವಿಸಿಬಲ್ ಮಾಡಿದಾಗ. ಅದರ ಸಲುವಾಗಿ ಈ ಥರ ಮಾಡಿದಿರಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ನಾವು ಆ್ಯನೋಟೇಷನ್ ಒಳಗೆ ಹೋಗ್ಬೇಕು. ಒಂದನೇ ಆಪ್ಷನ್ ಸ್ಮಾರ್ಟ್ ಡೈಮೆನ್ಷನ್, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಮಾಡಿದ ಮೇಲೆ ಏನು ಬರ್ತೈತಿ, ಇಲ್ಲಿ ಈ ಫೇಸ್ ಸೆಲೆಕ್ಟ್ ಮಾಡ್ಕೊರಿ.
ಆಮೇಲೆ ನಮಗೆ ತೆಳಗಲ್ ಫೇಸ್ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಲೆಫ್ಟ್ ರೈಟ್ ಅಂತ ಕೇಳ್ತದಲ್ಲ, ನಾನು ಲೆಫ್ಟ್ ಯೂಸ್ ಮಾಡ್ಕೊತೀನಿ. ಅಂದ್ರೆ ಎಡಕ್ಕಿನ ಸೈಡ್ ನಿಮ್ಮದು ಡೈಮೆನ್ಷನ್ ಬರ್ತೈತಿ, ಅದರ ಲೆಂತ್ ಎಷ್ಟೈತಿ ಅಂತಂದು. ಆಮೇಲೆ ಇದ್ರದ್ದು ವಿಡ್ತ್ ಕೊಡ್ಕೊಂಡು ಪ್ಲೇಟಿಂದ ಒಣ್ಣೆಕ ಪ್ಲೇಟಿಂದ ತಲೆಯಾಗಿರಲಿ, ಪ್ಲೇಟಿಂದು ಲೆಂತ್ ವಿಡ್ತ್ ಇದನ್ನು ಕೆಳಗೆ ಕೊಟ್ಕೊತೀನಿ. ಈಗ ಲೆಂತ್ ವಿಡ್ತ್ ಪ್ಲೇಟಿಂದು ಬಂತು, ಇದನ್ನು ಓಕೆ ಮಾಡ್ಕೊರಿ. ಓಕೆ ಮಾಡಿ ಇದನ್ನು ಅಡ್ಜಸ್ಟ್ ಮಾಡ್ಕೊರಿ. ಲೆಂತ್ ವಿಡ್ತ್ ಬಂದಿದ್ದೆ ನಾ ಈ ಕಡೆ ತೊಗೊಂಡೋಗಿ ಇಟ್ಟೆ. ಅದಾದಮೇಲೆ ಕೆಳಗಲ್ದ ಲೈನ್ ಅದನ್ನು ಈ ಕಡೆ ತೆಳಗೊಂದು ಚೂರು ಕೆಳಗೆ ತೊಗೊತೀನಿ, ಇಲ್ಲಿ ತೊಗೊಂಬಂದು ಇಟ್ಟೆ. ಈಗ ನಿಮ್ಗೆ ಕಾಣಕತ್ತಿಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿರಿ. ಇಲ್ಲಿ ಸೈಡ್ ಬರ್ಬೇಕು, ಅದರ್ಸ್ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲೇ ಯೂಸ್ ಡಾಕ್ಯುಮೆಂಟ್ ಫಾಂಟ್ ಅಂತೈತಲ್ಲ ಅದನ್ನು ಅನ್ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಏನು ಬರ್ತೈತಿ, ನಿಮಗೆ ಯಾವ ಥರದಾಗಿ ಬೇಕಾ ಸಣ್ಣದಾಗಿ ಬೇಕಾ ಅಂತ ಕೇಳ್ತೈತದ. ದೊಡ್ಡದಾಗಿ ಬೇಕಾ ಸಣ್ಣದಾಗಿ ಬೇಕಾ ಯಾವ ಥರ ಸ್ಟೈಲ್ ಬೇಕು ನಿಮಗೆ ಫಾಂಟ್ ಅಂತ ಕೇಳ್ತೈತಿ. ಈಗ ನಾನು ಪಾಯಿಂಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ 13 ಅಂತ ಐತಲ್ಲ, ನಾನು 16 ಅಂತ ಚೂಸ್ ಮಾಡ್ತೀನಿ. ಓಕೆ ಅಂತ ಹೊಡಿತೀನಿ. ಈಗ 16 ಅಂತ ಚೂಸ್ ಮಾಡಿದ ಮೇಲೆ ಇಲ್ಲಿ ಏನೈತಲ್ಲ ನಾನೀಗ ಮಾಡಿದ್ದು ದೊಡ್ಡದಾಗಿ ಕಾಣ್ತೈತಿ. ಈಗ ಇದು ಲೆಂತ್ ಬಿಡ್ತಾಯಿತ್ತು, ಪ್ಲೇಟಿಂದ ಲೆಂತ್ ಬಿಡ್ತು ಕೊಟ್ಟಿವಿ. ಈಗ ನೆಕ್ಸ್ಟ್ ಹೆಂಗೆ ಕೊಡ್ಬೇಕು, ಪ್ಲೇಟ್ ತಿಕ್ನೆಸ್ ಕೊಡ್ಬೇಕು. ಲೆಂತ್ ಬಿಡ್ತು ಪ್ಲೇಟಿಂದ ಆಯಿತು. ಈಗ ಕೆಳಗೆ ಕಾಣ್ತೈತಲ್ಲ ಫ್ರಂಟ್ ವ್ಯೂ, ಅದನ್ನು ವಾಪಸ್ ಇಲ್ಲೇ ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗ್ಬೇಕು. ಇದ್ರದ್ದು ತಿಕ್ನೆಸ್ ಕೊಡ್ಬೇಕು. ಇಲ್ಲಿ ತಿಕ್ನೆಸ್ ಕೊಟ್ಟೆ ನಾನು. ಇಲ್ಲಿ ನಿಮ್ಗೆ ಕಾಣಕತ್ತಿರ್ಬೋದು, ತೋರಿಸ್ತೀನಿ ಜೂಮ್ ಹಾಕಿ. ಸಾರಿ, ಅದು ಬ್ಲೈಂಡ್ ಫೋಲ್ಡ್ ಐತಿ, ಅದ್ರ ಸಲುವಾಗಿ ಒಂಚೂರು ಬ್ಲರ್ ಮಕ್ಕತಿ. ಅದರ್ವೈಸ್ ನಿಮ್ಗೆ ಗೊತ್ತಾಗುತ್ತೆ ನೀವು ಸಾಫ್ಟ್ವೇರ್ ಮಾಡೋ ಮುಂದಾಗ. ಈಗ ಪ್ಲೇಟ್ ಸೈಜ್ ಆಯ್ತು ನಮಗೆ, ಲೆಂತ್ ವಿಡ್ತ್ ತಿಕ್ನೆಸ್. ಇದನ್ನು ರಾ ಮಟೀರಿಯಲ್ ಕಟ್ ಮಾಡ್ಕೊಂಡೆ. ಅದಾದಮೇಲೆ ಏನು ಮಾಡ್ಬೇಕು, ಅದಾದಮೇಲೆ ಹೋಲ್ ಹೊಡ್ಕೋಬೇಕು. ಹೋಲು 4 ಕಡೆ ಐತಿ, ಅದನ್ನು ಹೋಲ್ ಡೈಮೆನ್ಷನ್ ಮೆನ್ಷನ್ ಮಾಡ್ಬೇಕು. ನಾವೇನು ಮಾಡ್ತೀವಿ, ಇಲ್ಲಿಂತ ಒಂದು ಕೊಡ್ತೀವಿ, ಆಮೇಲೆ ಇದನ್ನು ಕೊಡ್ತೀವಿ, ಆಮೇಲೆ ಇದನ್ನು ಕೊಡ್ತೀವಿ, ಆಮೇಲೆ ಇದನ್ನು ಕೊಡ್ತೀವಿ. ಇಷ್ಟು ಕೊಡು ಜರೂರತ್ತು ಇರೋಂಗಿಲ್ಲ ಇಂಡಸ್ಟ್ರಿಯಲ್ ಒಳಗೆ. ಇದ್ರೈತೆ ನೋಡ. ಈಗ ಈ ಹೋಲ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಈ ಹೋಲ್ ಸೆಲೆಕ್ಟ್ ಮಾಡ್ಕೊರಿ. ಈ ಹೋಲ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ಕಡೆ ಬರಬೇಕು. ಈ ಕಡೆ ಹಿಂಗೆ ತೊಗೊಂಬಂದು ಇಲ್ಲಿ ಬಿಟ್ರಂದ್ರೆ ಈಗಿದು ಈ ಹೋಲು ಈ ಹೋಲು ಹಾರಿಜೆಂಟಲ್ ಲೈನ್ನಾಗ ಐತಿ, ಅಂದ್ರೆ ಒಂದೇ ಆ್ಯಕ್ಸಿಸ್ನಾಗ ಐತಿ. ತೆಳಗಲ್ದು ಹೋಲು ಈ ಹೋಲು ಒಂದೇ ಆ್ಯಕ್ಸಿಸ್ನಾಗ ಐತಿ ಅಂತ ಗೊತ್ತಾಕತಿ. ಈ ಹೋಲ್ ಡೈಮೆನ್ಷನು ಈ 4 ಹೋಲ್ ಡೈಮೆನ್ಷನು ಎಕ್ಸ್ ಆ್ಯಕ್ಸಿಸ್ನಾಗ ಸೇಮ್ ಐತಿ ನಂಗೆ. ಇದು ಮುಗೀತೀಗ. ನೆಕ್ಸ್ಟ್ ಈ ಹೋಲ್ ಕೊಡೋನು, ಆಮೇಲೆ ಈ ಹೋಲ್ ಕೊಡೋನು. ಇವು 4 ಹೋಲು ಇವು ಒಂದು ಆ್ಯಕ್ಸಿಸ್ನಾಗ ಅದಾವು, ವೈ ಆ್ಯಕ್ಸಿಸ್ನಾಗ ಅದಾವು ಅಂತಂದು ಕೊಡ್ಬೇಕಿಲ್ಲ. ಈಗ ಹೋಲಿಂದ ಆಯ್ತು, ಎಕ್ಸ್ ಆ್ಯಕ್ಸಿಸ್ಸು ವೈ ಆ್ಯಕ್ಸಿಸ್ ಆಯ್ತು. ಇದು ಸೆಂಟ್ರಲ್ ಲೈನ್ ಕೊಡ್ಬೇಕು ಇದಕ್ಕೆ, ಅಂದ್ರೆ ಸೆಂಟ್ರಲ್ಲಿಂತ್ರ ಆ್ಯಕ್ಸಿಸ್ 0 0 ಐದು ನಮ್ಮದು ಅಂತಂದು. ಇಲ್ಲಿ ಸೆಂಟ್ರಲ್ ಲೈನ್ ಅಂತ ಕಾಣೋದು ನೋಡಿರಿ ಆ್ಯನೋಟೇಷನ್ ಒಳಗೆ. ಇದನ್ನು ಕ್ಲಿಕ್ ಮಾಡ್ಕೊರಿ. ಇದನ್ನು ಕ್ಲಿಕ್ ಮಾಡ್ಕೊಂಡು ಈ ಫೇಸ್ ಮತ್ತು ನಿಮ್ಮದು ತೆಳಗಲ್ ಫೇಸ್ ಚೂಸ್ ಮಾಡಿದ ಕೂಡಲೇ ಆಟೋಮೆಟಿಕ್ ಸೆಂಟ್ರಲ್ ಲೈನ್ ಅಂತ ಕಾಣೋದತ್ತಲ್ಲ ನಿಮಗೆ. ಅದಾದಮೇಲೆ ಈ ಲೈನ್ ಸೆಲೆಕ್ಟ್ ಮಾಡಿರಿ. ಈಗ ಎರಡೂ ನಡುಬರಕ್ಕೆ ಸೆಂಟ್ರಲ್ ಲೈನ್ ಬಂತಲ್ಲ, ಇದು ಸೆಂಟ್ರಲ್ ಲೈನ್ ನಿಂತರ ನಮ್ಮದು 4 ಹೋಲು ಇಷ್ಟೈತಿ ಈ ಸೈಜ್. ಅದಾದಮೇಲೆ ಈ ಕಡೆ ಅಂತರ ಈ ಸೈಜ್ ಎಕ್ಸ್ ವೈ, ಈ ಹೋಲಿನ ಎಕ್ಸ್ ವೈ ಕೊಟ್ಟಿವಿ. ಈಗ ನೆಕ್ಸ್ಟ್ ಏನು ಕೊಡಬೇಕು, ಅದು ಸೈಜ್ ಡಿಫೈನ್ ಮಾಡ್ಬೇಕು. ಹೋಲ್ ಸೈಜ್ ಎಷ್ಟಿರೋದು ಅಂತಂದು ಇಲ್ಲಿ ನೋಡಿರಿ. ಹೋಲ್ ಕಾಲೌಟ್ ನಾರ್ಮಲ್ ಹೋಲ್ ಸ್ಮಾರ್ಟ್ ಡೈಮೆನ್ಷನಾಗ ಕೊಡಬೇಡ್ರಿ, ಅದು ತಪ್ಪು. ಯಾಕಂದ್ರೆ ಅದರೊಳಗೆ ಬರೀ ಹೋಲ್ ಅಷ್ಟೇ ಬರ್ತೈತಿ. ಡಯಾ 6 ಡಯಾ 3 ಅಂತ ಅಷ್ಟೇ ಬರ್ತೈತಿ. ಅದ್ರ ಸಲುವಾಗಿ ಹೋಲ್ ಕಾಲೌಟ್ ಯೂಸ್ ಮಾಡಿರಿ. ಅಂದ್ರೆ ಓವರಾಲ್ ನೀವು ಈಗ 4 ಹೋಲ್ ಈಗ ನೋಡ್ಬೋದು. ಇದನ್ನು 1 ಚೂಸ್ ಮಾಡೀನಿ. 1 ಚೂಸ್ ಮಾಡಿದ್ರಿಂತ ನಿಮ್ಗೆ ತೋರಿಸ್ತೀನಿ ಬೇಕಾರೆ. ನೋಡ್ರಿಲ್ಲೇ ಡಯಾ 30 ಎಷ್ಟು 67.7 mm ಡೀಪ್, ಅಂದ್ರೆ ಥ್ರೂ ಅಂತ ತಿಳ್ಕೊಬೇಕು. ಇವು 4 ಹೋಲು ಒಂದೇ ಸೈಜ್ ಅದಾವು ಅಂತ ನೀವು ತಿಳ್ಕೊಬೇಕು. ಈಗ ಹೋಲಿಂದ ಆಯ್ತಪ್ಪ. ನೆಕ್ಸ್ಟ್ ನಾ ಏನು ಕೊಡ್ಬೇಕು, ನೆಕ್ಸ್ಟ್
ಅದು ಒಂದು ಪ್ರೊಸೀಜರ್ ಮುಗೀತಿ, ಮೇನ್ ಪ್ಲೇಟ್. ಸೆಕೆಂಡನ್ನು ಹೋಲ್ ಮುಗೀತಿ. ಈಗ ಒಳಗಿಲ್ ಸ್ಲಾಟ್ ಕೊಡ್ಬೇಕು. ಅದಕ್ಕೆ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಬೇಕು. ಅದಾದಮೇಲೆ ಒಳಗಿಲ್ ಸ್ಲಾಟ್ ಐತಲ್ಲ, ಈ ಫೇಸ್ ನಿಂತರ ಬಾಟಮ್ ಫೇಸ್ ಸೆಲೆಕ್ಟ್ ಮಾಡ್ಕೋಬೇಕು. ಈ ಪ್ಲೇಟಿಂದು ಸ್ಲಾಟ್ ವಿಡ್ತ್ ಕಾಣತ್ತಲ್ಲ, ಇಲ್ಲಿ ವಿಡ್ತ್ ಆಯಿತು. ಅದಾದಮೇಲೆ ಇದ್ರ ಲೆಂತ್ ಎಷ್ಟು ಸ್ಲಾಟಿಂದು, ಸ್ಲಾಟಿಂದು ಮೆನ್ಷನ್ ಮಾಡಿದೆ. ಇದ್ರದ್ದೀಗ ಲೆಂತ್ ವಿಡ್ತ್ ಸ್ಲಾಟಿಂದ ಆಯ್ತು. ಇದಾದಮೇಲೆ ಏನು ಮಾಡ್ಬೇಕು, ರೇಡಿಯಸ್ ಕೊಡ್ಬೇಕು. ರೇಡಿಯಸ್ ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗ್ಬೇಕು. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಎಡ್ಜ್ ಇಲ್ಲಿ ಈ ಕಡೆ ತೋರಿಸ್ತಾನೆ, ಎಡ್ಜ್ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ಕಡೆ ತೊಗೊಂಬರ್ಬೇಕು. ಈಗ ಇದು ರೇಡಿಯಸ್ ಎಷ್ಟು ಅಂತ ತೋರಿಸ್ತೀವಿ. ಇದು ಈ ಥರ ಕೊಡಬಾರ್ದು. ಇಲ್ಲಿ ಅದರ್ಸ್ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೇಕು. ಸಾರಿ, ಲೀಡರ್ಸ್ ಅಂತ ಐತಲ್ಲ, ಒಂಚೂರು ಹ್ಯಾಂಗೆ ಆಯ್ತೈತಿ. ಲೀಡರ್ಸ್ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಕೆಳಗೆ ಡೌನ್ ಮಾಡ್ಬೇಕು. ಕಸ್ಟಮ್ ಟೆಕ್ಸ್ಟ್ ಪೊಸಿಷನ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿರಿ. ಅದನ್ನು ಕ್ಲಿಕ್ ಮಾಡಿ ಎರಡನೇ ಆಪ್ಷನ್ ಕ್ಲಿಕ್ ಮಾಡ್ಕೊರಿ. ಎರಡನೇ ಆಪ್ಷನ್ ಆಟೋಮೆಟಿಕ್ ಕ್ಲಿಕ್ ಮಾಡಿಕೊಳ್ಳಿ. ಯಾವ ಥರ ಬಂತು, ಈ ಥರ ಬಂತು. ಇದು ಚೆಂದ ಕಾಣ್ತೈತೆ. ಇಲ್ಲ ನಾರ್ಮಲಾಗಿ ಕಂಡಿರೋದಾಕತ್ತೆ, ಅದನ್ನು ನೋಡ್ಬೇಕು ನಾವು. ಅಂದರೆ ಕನ್ಫ್ಯೂಷನ್ ಮಾಡಬಾರ್ದು. ಆಪ್ರೇಟರ್ಗಳಿಗೆ ಈಸಿಯಾಗಿ ಸಿಗಬೇಕು ಡೈಮೆನ್ಷನ್. ಈಗಿದು ರೇಡಿಯಸ್ ಕೊಟ್ಟು ನೆಕ್ಸ್ಟ್ ಏನಾಯ್ತು, ಇದು ಚಾಂಪರ್ ಕೊಡ್ಬೇಕು. ಚಾಂಪರ್ ಈ ಕಡೆ ಕೊಟ್ಟರೆ ಇದು ವ್ಯಾಲ್ಯೂ ಬರೋಬ್ಬರಿ ಇರೋಂಗಿಲ್ಲ. ಅದರ ಸಲುವಾಗಿ ನಾ ಏನು ಮಾಡ್ತೀನಿ, ಇಲ್ಲಿ ಸ್ಮಾರ್ಟ್ ಡೈಮೆನ್ಷನಲ್ಲಿ ಇಲ್ಲಿ ಕೆಳಗೆ ಕಾಣತ್ತದಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಷ್ಟೊಂದು ಆಪ್ಷನ್ ಅದ ಯಾವ ಥರ ಕೊಡ್ಬೋದು ನೀ ಅಂತಂದು. ಇದ್ರೊಳಗೆ ಚಾಂಪರ್ ಡೈಮೆನ್ಷನ್ ಇರ್ತದಲ್ಲ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಏನಾಗುತ್ತೆ, ಈ ಚಾಂಪರ್ ವ್ಯೂವು ನನಗೆ, ಆಮೇಲೆ ಈ ವ್ಯೂ ಪ್ಲೇನ್, ಇದ್ರೊಳಗೆ ಎಷ್ಟು ಚಾಂಪರ್ ಐತಿ ಅಂತ ಇಲ್ಲಿ ಬಂತು. ಅದನ್ನು ಸೇಮ್ ಲೀಡರಿಗೆ ಹೋಗ್ಬೇಕು. ಲೀಡರ್ಗೆ ಹೋಗಿ ಕಸ್ಟಮ್ ಟೆಕ್ಸ್ಟ್ ಪೊಸಿಷನ್ ಅದೈತಲ್ಲ, ಇದನ್ನು ಎರಡನೇ ಆಪ್ಷನ್ ಚೂಸ್ ಮಾಡ್ಕೋಬೇಕು. ಇದನ್ನು ಎರಡನೇ ಆಪ್ಷನ್ ಚೂಸ್ ಮಾಡೋದಂತ ಹೆಂಗೆ ಬರ್ತೈತಿ ನಿಮ್ಗೆ ತೋರಿಸ್ತೇನೆ. 10 mm 45 ಡಿಗ್ರಿ, ಇದು ಮೇನ್ ಡಿಗ್ರಿ. ಈಗಿದು 10 mm 45 ಡಿಗ್ರಿ ಚಾಂಪರ್ ಆಯಿತು, ಕಾಣುತ್ತಲ್ಲ. ಈಗಿದು ನಿಮಗೆ ಮುಗೀತಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ಪ್ಲೇಟಿಂದ ಮುಗೀತಿಗಿದೆ. ಪ್ಲೇಟ್ 1 ಪಾಯಿಂಟ್ಸ್, ಒಂದನೇ ಪ್ಲೇಟಿಂದ ಕ್ಲಿಯರ್ ಆಯ್ತು ಆ ಮೆಟೀರಿಯಲ್. ಎರಡನೇದ್ದು ಇವು 4 ಹುಲಿಂದು ಡೈಮೆನ್ಷನ್ನು ಪೊಸಿಷನ್ನು ಕ್ಲಿಯರ್ ಆಯಿತು. ಮೂರನೇದ್ದು ಆ ಸ್ಲಾಟ್ ಏನೈತಲ್ಲ ಅದು ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಏನು, ಆ ಸ್ಲಾಟ್ ಮಾಡ್ಯವಲ್ಲ ಅದ್ರದ್ದು ಡೆಪ್ತ್ ಎಷ್ಟೈತಿ ಅಂತ ಮೆನ್ಷನ್ ಮಾಡ್ಬೇಕು. ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ, ಥ್ರೂ ಹೊಡೆದ್ಬಿಡ್ತಾರೆ. ಡೈಮೆನ್ಷನ್ ಇಲ್ಲ ಅಂದ್ರೆ ಥ್ರೂ ಅಂತ ತಿಳ್ಕೊಂಬಿಡ್ತಾರೆ. ನಾವು ಈಗ ಏನು ಮಾಡೋದು ಅದ ಒಂದೇ ತಪ್ಪು. ಇಲ್ಲೇನೈತಲ್ಲ ಡೈಮೆನ್ಷನ್ನು ಕೊಡ್ಬೇಕಿಲ್ಲಿ. ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗ್ರಿ. ಅದಾದಮೇಲೆ ಟಾಪ್ ಪೇಜ್ ಸೆಲೆಕ್ಟ್ ಮಾಡ್ಕೊರಿ. ಅದಾದಮೇಲೆ ಇದ್ರ ಕೆಳಗೆ ಲೈನ್ ಚೂಸ್ ಮಾಡ್ಕೊರಿ. ಈ ಕಡೆ ಬಂದುಬಿಟ್ಟು ಮೆನ್ಷನ್ ಮಾಡ್ಬೇಕು ಎಷ್ಟು mm ಡೀಪ್ ಐತಿ ಅಂತಂದು. ಇದು ಬೇಸಿಕ್ ಡ್ರಾಯಿಂಗು. ನಿಮ್ಗೆ ಟಾಲರೆನ್ಸ್ ಇದ್ರೊಳಗೆ ಮೇಂಟೈನ್ ಮಾಡೋದು, ಪ್ರೊಫೆಷ್ನಲ್ ಡ್ರಾಫ್ಟಿಂಗ್ ಅಂತಂದು ಇದು ನೆಕ್ಸ್ಟ್ ಬರೋ ವಿಡಿಯೋದಾಗ ನಿಮಗೆ ಹೇಳ್ಕೊಡ್ತೀನಿ. ಇದು ಬೇಸಿಕ್ ಬಂದ್ರೆ ಅದೇನು ಜಾಸ್ತಿ ಹೊತ್ತು ಹಿಡಿಯೋಲ್ಲ ನಿಮಗೆ, ಅದನ್ನು ನೀವು ಆರಾಮ್ ಕಲ್ಕೋಬೋದು. ಇದು ಮೇನ್ ಬೇಸಿಕ್. ಅದಾದಮೇಲೆ ಇಲ್ಲಿ ಹೋಗ್ರಿ, ವ್ಯೂ ಪ್ಲೇಟ್ನ ಕ್ಲಿಕ್ ಮಾಡಿ. ಇಲ್ಲಿ ಐಸೋಮೆಟ್ರಿಕ್ ಐತಲ್ಲ, ಇದು ಕಂಪಲ್ಸರಿ ಹಾಕಬೇಕು ಡ್ರಾಫ್ಟಿಂಗ್ ಫೈಲ್ ಒಳಗೆ. ಯಾಕಂದ್ರೆ ಇದನ್ನಷ್ಟೇ ಅವ್ರಿಗೆ ಅರ್ಥ ಆಗೋಲ್ಲ. ಇದನ್ನು ಕೊಟ್ಟರೆ 100% ಕ್ಲಾರಿಟಿ ಬರ್ತೈತೆ ಅವ್ರಿಗೆ, ಇದು ಯಾವ ಥರ ಐತಿ ಅಂತ. ಆದ್ರೆ ಹಿಂಗೆ ಕೊಡಬಾರ್ದು. ಇಲ್ಲಿ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿ, ನಿಮ್ಮ ಕಾಣತ್ತಲ್ಲ ಇದು 4ನೇದು ಶೇಡೆಡ್ ವಿತ್ ಎಡ್ಜ್, ಇದನ್ನು ಆನ್ ಮಾಡ್ಕೋಬೇಕು. ಅಂದ್ರೆ ಈಗ ಕಂಪ್ಲೀಟಾಗಿ ನಿಮ್ಮದು ಡೈಮೆನ್ಷನ್ ರೆಡಿ ಆಯಿತು. ಮ್ಯಾನುಫ್ಯಾಕ್ಚರ್ ಮಾಡೋವಂಗೆ ಈಸಿ ಆಗುತ್ತೆ. ನೀವು ಯಾವ ಥರ ಅವ್ನು ಫೋನ್ ಮಾಡಿ ಕಮ್ಯುನಿಕೇಟ್ ಮಾಡಿದ್ದೆ, ಅಲ್ಲಿ ಡೈಮೆನ್ಷನ್ ಮಿಸ್ಸಿಂಗ್, ಈ ಡೈಮೆನ್ಷನ್ ಮಿಸ್ಸಿಂಗ್ ಅನ್ನೋ ಚಾನ್ಸಸ್ಸೇ ಇರೋಂಗಿಲ್ಲ. ಈ ಇಮೇಜ್ ನೋಡಿದ್ರೆ ಗೊತ್ತಾಕತಿ ಇದು ಬ್ಲೈಂಡ್ ಐತಿ ಅಂತಂದು. ಅದನ್ನು ಹೆಂಗೆ ಗೊತ್ತಾಕತಿ, ಇಲ್ಲಿ ಡೈಮೆನ್ಷನ್ ಮೆನ್ಷನ್ ಮಾಡಿರಿ. ಇಷ್ಟವ ಮಷಿನಿಂಗ್ ಮಾಡ್ತಾನೆ ಈ ಏರಿಯಾ ಮಿಲ್ಲಿಂಗ್. ಅದಾದಮೇಲೆ ಈ ಲೆಂತ್ ಬಿಡುತ್ತಂತೂ ನೀವು ಮೆನ್ಷನ್ ಮಾಡಿರಿ. ಆಮೇಲೆ ಈ ಹೋಲ್ ಪೊಸಿಷನ್ ಮೆನ್ಷನ್ ಮಾಡಿರಿ, ಹೋಲಿನ ಡೈಮೆನ್ಷನ್ ಮೆನ್ಷನ್ ಮಾಡಿರಿ. ಒಂದು ಸಲ ನೀವು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ರೂವ್ ಮಾಡ್ಬೇಕು ಮುಂದೆ ಡಯಾಗ್ರಾಮು. ಇಷ್ಟಂತೂ ನಿಮ್ಗೆ ಗೊತ್ತಾದ್ರೆ ನೀವು ಮೆಕ್ಯಾನಿಕಲ್ ಡ್ರಾಫ್ಟ್ಸ್ಮನ್ ಆಗೋ ಸಲುವಾಗಿ ಫಿಟ್ ಹಾಕಿರಿ.
ಇದಿಷ್ಟು ಇವತ್ತಿನ ವಿಡಿಯೋದಾಗ ಹೇಳಬೇಕಾಗಿತ್ತು, ಇಷ್ಟೇ ಹೇಳಿದೆ. ಮುಂದಿನ ವಿಡಿಯೋದೊಳಗೆ ಇನ್ನೂ ಹೆಚ್ಚಿನ ವಿಡಿಯೋ ನಿಮಗೆ ನಾ ಟೀಚ್ ಮಾಡ್ತೀನಿ. ನನಗೆ ಎಷ್ಟು ಬರುತ್ತೋ ಅಷ್ಟು. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಇನ್ನು ಬರೋಣ ಮುಂದಿನ ವಿಡಿಯೋದಾಗ. ಬಾಯ್. ವೆರಿ ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.